ಅಯ್ಯನ್ ಬಾಯ್ಲಿ, ಅಮ್ಮ ಹೋಗ್ತೈತೆ, ಬಾಯ್ ಮಾಡಿ ಬೈಲಿ. ಆಯನ್ ಕಮ್ ಬಾ ಅಮ್ಮ. ಯಾಕಮ್ಮ ಬಾ, ಕೋಪ ಮಾಡ್ಕೊಂಬಿಟ್ಟವನೆ. ಸರಿ ಆಯ್ತು, ಬಾಯ್. Audio Jungle. ಹಲೋ ಯೂನಿವರ್ಸ್. ಸೊ ಇವತ್ತು ಮಾರ್ಚ್ 17ನೇ ತಾರೀಕು ನಮ್ಮ ಮೆಚ್ಚಿನ ಪರಮಾತ್ಮನ ಹುಟ್ಟಿದ ಹಬ್ಬ, ಹಾಗೆ ನನ್ನ ಮೆಚ್ಚಿನ ಗೆಳತಿಯ ಹುಟ್ಟಿದ ಹಬ್ಬ ಕೂಡ ಇವತ್ತು. ಎಸ್, ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ, ಅವರ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋಂಥದ್ದು ಒಂದು ಕ್ಯೂರಿಯಾಸಿಟಿ ಹಾಗೆ ಇರಲಿ. ಸೊ ಫುಲ್ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಮೊದಲನೇ ಬಾರಿಗೆ ನನ್ನ ಒಂದು ವಿಡಿಯೋನ ಅಥವಾ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟು ಶೇರ್ ಮಾಡಿ ಇಷ್ಟ ಆದರೆ. ಎಸ್, ಇವತ್ತಿನ ದಿನ ಎಲ್ಲ ಏನೇನಾಗುತ್ತೆ ಹೇಗಾಗುತ್ತೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ಟುಡಿಯೋದಲ್ಲಿ ಇವತ್ತು ಮುಹೂರ್ತಂ ಲುಕ್ ಡೆಮಾನ್ಸ್ಟ್ರೇಷನ್ ಇದೆ. ಸೊ ಆ ಒಂದು ಇದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಹೋಲ್ ಡೇ ಇವತ್ತು ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಒಂದು ಪ್ರೆಸೆಂಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಎಲ್ಲ ಕೆಲಸನ ಮುಗಿಸಿ ಪಟಾಪಟ್ ಅಂತ ರೆಡಿಯಾಗಿ ಪೂಜೆ ಮಾಡಿ, ಸೊ ನೇರವಾಗಿ ನಾನು ಬಂದಿದ್ದು ಸ್ಟುಡಿಯೋಗೆ. ಇವತ್ತು ಸ್ಟುಡಿಯೋದಲ್ಲಿ ಮುಹೂರ್ತಂ ಲುಕ್ ಡೆಮಾನ್ಸ್ಟ್ರೇಷನ್ ಇತ್ತು ಆನ್ ಗೋಯಿಂಗ್ ಬ್ಯಾಚ್ ಸ್ಟೂಡೆಂಟ್ಸಿಗೆ. ಸೊ ಮುಹೂರ್ತಂ ಲುಕ್ಗೆ ಇವತ್ತು ನಾನು ಸೆಲೆಕ್ಟ್ ಮಾಡಿದ ಮುಹೂರ್ತಂ ಲುಕ್ ಯಾವುದಪ್ಪ ಅಂತ ಹೇಳಿದ್ರೆ ಮರಾಠಿ ಲುಕ್ಕು. ಸೊ ತುಂಬ ಚೆನ್ನಾಗೇ ಬಂತು ಔಟ್ಕಮ್ಮು. ಸೊ ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಹಾಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಫುಲ್ ಸೀರಿಯಸ್ಸಾಗಿ ನೋಡ್ತಾಯಿದ್ರು, ಹೇಗೆ ಮಾಡ್ತಾರೆ ಮ್ಯಾಮ್ ಅಂತ ಹೇಳಿಬಿಟ್ಟು. ಸೊ ಯಾವ ಕಲರ್ ಚೂಸ್ ಮಾಡ್ಕೊಳ್ತೀನಿ, ಹೇಗೆ ಬ್ಲೆಂಡ್ ಮಾಡ್ತೀನಿ, ಸೊ ಪ್ರತಿಯೊಂದನ್ನು ತುಂಬ ನಾವು ಕ್ಯೂರಿಯಸ್ಸಿಂದ ನೋಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಇನ್ನೇನು ಆಲ್ಮೋಸ್ಟ್ ಮಧ್ಯಾಹ್ನ ಆಯಿತು. ಸಮ್ ಪೀಪಲ್ಸ್ ಹೊರಗಡೆ ಹೊರಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರ ಮುಂದೆ ಕೇಕ್ ಕಟ್ ಮಾಡಬೇಡ ಅಂತ ಹೇಳಿಬಿಟ್ಟು, ಸೊ ನಿಮಗೆಲ್ಲ ಗೊತ್ತಿರೋ ರೀತಿ ಸ್ಮಿತು ಬರ್ತ್ಡೇ ಇತ್ತು. ಸ್ಮಿತು ಬರ್ತ್ಡೇಗೆ ಒಂದು ಸ್ಮಾಲ್ ಕೇಕು ಫ್ರಮ್ ಆಶಾ. ಸೊ ಆಶಾ ಇದನ್ನು ಕೇಕ್ನ ಕಟ್ ಮಾಡಿಸಿದ್ರು. ಸ್ಮಿತು ತುಂಬಾ ಖುಷಿಪಟ್ಟರು. ಸೊ ಈ ಕೇಕನ್ನು ನೋಡಿಬಿಟ್ಟು ಹಾಗೆ ಒಂದು ಒಳ್ಳೆ ಹಾಡನ್ನು ಹಾಕಿದರು ನಮ್ಮ ಹುಡುಗಿರು. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ಸೊ ಈ ಒಂದು ಸಾಂಗನ್ನು ಹಾಕಿ ಅವ್ರಿಗೆ ಕೇಕನ್ನು ಕಟ್ ಮಾಡಿಸಿದ್ರು ನಮ್ಮ ಹುಡುಗಿರೆಲ್ಲ ಸೇರಿಕೊಂಡು. ಸೊ ಅದೇ ಹಾಡಿಗೆ ನಾವು ಹಾಡಾಡ್ತಾ ಒಂದೆರಡು ಸ್ಟೆಪ್ಪನ್ನು ಹಾಕ್ಕೊಂಡು ಕೇಕ್ನ ಕಟ್ ಮಾಡಿಸಿದ್ವಿ. ತುಂಬ ಖುಷಿಯಾಗಿ ಕೇಕ್ ಕಟ್ ಮಾಡಿದ್ರು. ಸೊ ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕ್ ತಿಂದು ಆಮೇಲೆ ಮತ್ತೆ ನಮ್ಮ ವರ್ಕ್ಗೆ ಎಲ್ಲರೂ ಬ್ಯಾಕ್ ಆದ್ವಿ. ಎಸ್, ನನ್ನ ಬರ್ತಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು. ನಾವು ಇಷ್ಟರಲ್ಲೇ ಮುಗಿಸ್ತೀವ? ನೋ, ಇಷ್ಟರಲ್ಲೇ ಮುಗಿಸಲ್ಲ. ಮುಂದೆ ಇದೆ ಇನ್ನೊಂದು ಸರ್ಪ್ರೈಸ್ ಅವರಿಗೆ. ಸೊ ವಾಚ್ ಫುಲ್ ಆ್ಯಂಡ್ ಕೊನೆ ತನಕ ವಿಡಿಯೋನ ನೋಡಿ ಇನ್ನೊಂದು ಸೆಲೆಬ್ರೇಷನ್ ಏನಿದೆ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ. ಹಾಗೆ ಸ್ಮಿತು ಅವರು ನನಗೆ ಕೊಡ್ತಾ ಇರುವಂತಹ ಪ್ರೀತಿ ಏನಿದೆ, ಆ ಪ್ರೀತಿಗೆ ನಿಜ ಬೆಲೆ ಕಟ್ಟೋದಕ್ಕಾಗಲ್ಲ. ತುಂಬ ಮಗು ಮನಸ್ಸಿನ ಹುಡುಗಿ, ಮುಗ್ಧ ಮನಸ್ಸಿನ ಹುಡುಗಿ. ಎಸ್, ನಮ್ಮ ಒಂದು ಫ್ರೆಂಡ್ಶಿಪ್ ಹೀಗೆ ಇರಲಿ, ಯಾರ ದೃಷ್ಟಿನೂ ಬೀಳ್ದಿರ. ನನಗೆ ಮಾತ್ರನೇ ಅಲ್ಲ, ನನ್ನ ಸ್ಟುಡಿಯೋದಲ್ಲಿರುವಂತಹ ಎಲ್ಲ ಗರ್ಲ್ಸ್ಗೂ ಸ್ಮಿತು ಅಂದರೆ ಇಷ್ಟ, ಅವರು ಅಂದರೆ ಇಷ್ಟ, ಅವ್ರ ಸಿಂಪ್ಲಿಸಿಟಿ ಅಂದರೆ ತುಂಬಾ ಇಷ್ಟ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮರಾಠಿ ಲುಕ್ ಏನು ಮಾಡಿದ್ದೀನಿ, ಮುಹೂರ್ತಂ ಲುಕ್ಕು. ಸೊ ಅದು ವರ್ಕ್ ಕಂಪ್ಲೀಟ್ ಆಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ಮೇಕಪ್ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಬ್ಯಾಚ್ ಸ್ಟೂಡೆಂಟ್ಸ್ ಏನಿದ್ದಾರೆ ತುಂಬಾ ಖುಷಿಪಟ್ಟರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಒಂದು ವಿಡಿಯೋ ಮಾಡೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ ಅನ್ನೋದು ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ನಾವು ಮೇಕಪ್ಪು ಅನ್ನೋ ಆಲ್ಮೋಸ್ಟ್ 3-4 ಅವರ್ ನಿಂತ್ಕೊಂಡು ಮೇಕಪ್ ಡೆಮಾನ್ಸ್ಟ್ರೇಷನ್ ಹೇಳ್ಕೊಟ್ಟಿರ್ತೀವಿ, ಅದನ್ನು ಮಾಡಿ ನೆಕ್ಸ್ಟ್ ಹಾಗೆ ಫೋಟೋಶೂಟ್ ಅಂತ ನಿಂತ್ಕೊಂಡ್ರೆ ಮಿನಿಮಮ್ 1.5-2 hours ಆಗುತ್ತೆ. ಫೋಟೋಶೂಟು ವಿಡಿಯೋಸು ಎಲ್ಲ ಮಾಡೋ ಅಷ್ಟೊತ್ತಿಗೆ ನಮ್ಮ ಸ್ಟ್ರಗಲ್ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ನಾವು. ಅರೌಂಡು ಒಂದು 7-8 hours ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿರ್ತೀವಿ. ನಿಮಗೆ ನಾವು ಕೇಳೋದು ಒಂದೇ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಅಂತ. ಬಟ್ ಅದನ್ನು ಮಾಡೋದಿಲ್ಲ ತುಂಬ ಜನ. ನೋಡ್ಬಿಟ್ಟು ಹಾಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬಿಡ್ತೀರಾ.
ಏನಿದು ಹೀಗಿದೆ ಅಂತ ಅಂದ್ಕೊಂಡು ಏನೋ ಒಂದು ನಿಮ್ಮ ಮೈಂಡಲ್ಲಿ ಏನು ಅನ್ಸುತ್ತೋ ಗೊತ್ತಿಲ್ಲ. ಸೊ ಜಸ್ಟ್ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬಿಡ್ತೀರಾ, ದಯವಿಟ್ಟು ಹಾಗೆ ಮಾಡಬೇಡಿ. ಸೊ ನಮ್ಮ ಒಂದು ನಿಮಿಷದ ವಿಡಿಯೋ ಅಥವಾ 30 ಸೆಕೆಂಡ್ಸ್ ವಿಡಿಯೋ ಏನಿರುತ್ತೆ ಅದ್ರ ಹಿಂದಗಡೆ ತುಂಬ ಸ್ಟ್ರಗಲ್ಸ್ ಇರುತ್ತೆ, ಅದರಿಂದ ತುಂಬ ಜನ ವರ್ಕ್ ಮಾಡಿರ್ತೀವಿ. ಸೊ ಈ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇನ್ನು ಮುಂದೆ ಯಾರೂ ಹಾಗೆ ಮಾಡಬೇಡಿ. ನಾನು ಯಾವುದೇ ವಿಡಿಯೋನ ಪೋಸ್ಟ್ ಮಾಡಿದ್ರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಶೇರು ಕಮೆಂಟು ನಮಗೆ ತುಂಬಾ ಖುಷಿ ಕೊಡುತ್ತೆ, ಹಾಗೆ ಎನ್ಕರೇಜ್ ಮಾಡುತ್ತೆ. ಸೊ ಫೋಟೋಶೂಟ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಮೂವ್ ಆಗಿದ್ದೆ ಒಂದು ಸರ್ಪ್ರೈಸ್ ಬರ್ತ್ಡೇ ಸೆಲೆಬ್ರೇಷನ್ಗೆ. ಮ್ಯಾಮ್ ಮೇ ಬಿ ಸ್ಮಿತು ಅವ್ರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ದಿರ ಹೋಗಬೇಕು ಅಂತ ಅಂದ್ಕೊಂಡ್ವಿ. ನಾವೆಲ್ಲ ಕಾರ್ ಹತ್ತಿ ಕೂತ್ಕೊಂಡು ಆಮೇಲೆ ಆ ಲೊಕೇಶನ್ಗೆ ಅವ್ರನ್ನ ಕರ್ಸ್ಕೋಬೇಕು ಅಂದ್ಕೊಂಡ್ವಿ. ಬಟ್ ಆ ಹುಡುಗಿ ಯಾವಾಗಲೂ 5 ಗಂಟೆಗೆ ಬರ್ತಾಯಿದ್ರು, ಸಡನ್ನಾಗಿ ಅವತ್ತು 20 ಮಿನಿಟ್ಸ್ ಮುಂಚಿತವಾಗಿಯೇ ಬಂದುಬಿಟ್ರು. ನಾನು ಇಲ್ಲಿ ಕರ್ಕೊಂಡು ಬರೋವರೆಗೂ ಸ್ಮಿತುಗೆ ಗೊತ್ತಿರಲಿಲ್ಲ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅವ್ರು ಅಂದ್ಕೊಂಡಿರ್ತಾರೆ ಇಲ್ಲೇ ಆನೆಕಲ್ಲಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ಝೋನಿಗೆ ಕರ್ಕೊಂಡೋಗಿ ನಾವು ಬರ್ತ್ಡೇ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾನು ಹಂಗೆ ಮಾಡಿಲ್ಲ. ಸೊ ಇದು ಕಂಪ್ಲೀಟಾಗಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದೆ, ಹಾಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ನೇಹ ಭಾರತಿ ಆಶ್ರಮ ಅಂತ ಹೇಳಿ. ಸೊ ಇಲ್ಲಿಗೆ ನಾನು ಸುಮಾರು ಒಂದು 8-9 ವರ್ಷಗಳಿಂದ ಹೋಗ್ತಾ ಇದ್ದೀನಿ. ನನಗೆ ಸಮಯ ಸಿಕ್ಕಾಗೆಲ್ಲ ನಾನು ಅಲ್ಲಿ ಹೋಗ್ತಾ ಇರ್ತೀನಿ. ಹಾಗೆ ನನ್ನ ಕೈಲಾದಂತಹ ಸಹಾಯನ ಮಾಡಿ ಬರ್ತೀನಿ. ಊಟ ಇರ್ಬೋದು ಅಥವಾ ರೇಷನ್ ಇರ್ಬೋದು, ಏನೋ ಒಂದು ನನ್ನ ಕೈಲಾದಂಥ ಪುಟ್ಟ ಸಹಾಯನ ನಾನು ಮಾಡಿ ಬರ್ತಾ ಇದ್ದೆ. ಸೊ ಇವತ್ತು ಆ ಒಂದು ಪುಣ್ಯ ನಮ್ಮ ಸ್ಮಿತಿಗೂ ಸಿಗಬೇಕು ಅಂತ ಹೇಳಿ ಸೊ ಅವರ ಒಂದು ಹೆಸರಿನಲ್ಲಿ ಊಟಕ್ಕೆ ಆ್ಯಕ್ಚುಲಿ ಅರೇಂಜ್ ಮಾಡಿದ್ವಿ. ಬಟ್ ಊಟಕ್ಕೆ ಬೇರೆ ಯಾರು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದಾರೆ, ಈವ್ನಿಂಗು ಬುಕ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಮಧ್ಯಾಹ್ನನೂ ಬುಕ್ ಮಾಡಿದ್ದಾರೆ ಅಂತ ಹೇಳಿಬಿಟ್ರು. ಸೊ ಹಾಗಾಗಿ ಇಟ್ಸ್ ಓಕೆ, ಅಟ್ಲೀಸ್ಟ್ ಸ್ನ್ಯಾಕ್ಸ್ ಆದರೂ ಪ್ರೊವೈಡ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡೋದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅಲ್ಲಿ ಹೋದಾಗ ಎಲ್ಲರೂ ಖುಷಿಪಟ್ಟರು ಆ್ಯಂಡ್ ಎಸ್ಪೆಷಲಿ ನನಗೆ ಇಲ್ಲಿ ಮುಖ್ಯವಾಗಿದ್ದು ಸ್ಮಿತಾ ಅವ್ರ ಖುಷಿ. ಸೊ ಸ್ಮಿತಾ ತುಂಬ ಖುಷಿಪಟ್ಟರು, ಥ್ಯಾಂಕ್ ಯು ಅಂತ ಹೇಳಿದ್ರು. ಇಟ್ಸ್ ಓಕೆ, ಮೋಸ್ಟ್ ವೆಲ್ಕಮ್ ಅಂತ ಹೇಳ್ದ. ಆ್ಯಂಡ್ ಎಸ್ ಎಲ್ಲರ ಜೊತೆನೂ ಮಾತಾಡಿಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ ಅಲ್ಲೇ ಇದ್ವಿ. ಹಾಗೆ ನಾವು ತೊಗೊಂಡು ಹೋದಂತಹ ಒಂದು ಸಮೋಸನ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಸಮೋಸನ ಎಲ್ಲರಿಗೂ ಮಕ್ಕಳಿಗೆ ಕೊಟ್ವಿ. ನಾನು ಅಲ್ಲಿ ಮಕ್ಕಳು ಮುಂದೆ ಕೇಕ್ ಕಟ್ ಮಾಡಿಸೋದು ನನಗೆ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಕೇಕನ್ನು ಕಟ್ ಮಾಡಿಸ್ಲಿಲ್ಲ. ಸೊ ಮಕ್ಳಿಗೆ ಫೀಲ್ ಆಗಬಾರ್ದಲ್ಲ, ನಮಗೂ ಯಾರು ಹಿಂಗೆ ಕೇಕ್ ಕಟ್ ಮಾಡಿಸೋರಿಲ್ವಲ್ಲ ಅಂತ ಹೇಳಿ. ಸೊ ಹಾಗಾಗಿ ನಾನು ಕೇಕ್ ಕಟ್ ಮಾಡಿಸುವಂತಹ ಪ್ಲ್ಯಾನ್ನ ಡ್ರಾಪ್ ಮಾಡಿ ಸೊ ಸಮೋಸನ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಟ್ಟೆ, ಸ್ಮಿತು ಕೈಲಿ ಕೊಡಿಸ್ದೆ. ಸೊ ಎಸ್, ಇದು ನಾನು ಸ್ಮಿತು ಅವ್ರಿಗೆ ಕೊಟ್ಟಂತಹ ಒಂದು ಚಿಕ್ಕ ಸರ್ಪ್ರೈಸ್ ಬರ್ತ್ಡೇ ಗಿಫ್ಟು. ಅವರಿಗೆ ಗಿಫ್ಟ್ ಕೊಡೋ ಅಷ್ಟು ಇಲ್ಲ, ಅವ್ರಿಗೆ ಏನು ಕೊಟ್ಟರು ಕಡಿಮೆನೇ. ಬಿಕಾಸ್ ಅವ್ರ ಪ್ರೀತಿ ಮುಂದೆ ಯಾವ ಗಿಫ್ಟೂ ವ್ಯಾಲ್ಯೂಬಲ್ ಅಲ್ಲ. ಹಾಗಾಗಿ ನನಗೆ ತೋಚಿದ್ದು ಸೊ ಇದು ಮಾಡಿದ್ರೆ ಅವ್ರಿಗೆ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡು ಈ ಒಂದು ಪ್ಲ್ಯಾನನ್ನು ನಾನು ಮಾಡಿದ್ದು. ಎಸ್, ಅಫ್ಕೋರ್ಸ್ ಈ ಒಂದು ಪ್ಲ್ಯಾನ್ ನಾನು ಏನು ಮಾಡಿದೆ ಅದು ಅವರಿಗೆ ತುಂಬಾ ಖುಷಿ ಕೊಟ್ಟಿದೆ. ಒಂದು ಪ್ರಾಣ ಸ್ನೇಹಿತೆಯಾಗಿ ನಾನು ನಮ್ಮ ಸ್ಮಿತುಗೋಸ್ಕರ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಸೊ ಆ ದೇವರು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿಸ್ಲಿ, ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಐಶ್ವರ್ಯನ ಕೊಟ್ಟು ಕಾಪಾಡಲಿ. ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಕೇಳ್ಕೊಳ್ಬಲ್ಲೆ ಅಂತಂದರೆ ನಮ್ಮಿಬ್ಬರು ಸ್ನೇಹ ಯಾವಾಗಲೂ ಶಾಶ್ವತವಾಗಿರಲಿ ಅಂತ ದೇವ್ರನ್ನ ಈ ಒಂದು ಸುಸಂದರ್ಭದಲ್ಲಿ ಕೇಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಆ್ಯಂಡ್ ಬೇಡ್ಕೋತೀನಿ ದೇವ್ರ ಹತ್ರ. ಸೊ ನಾನು ನಿಮಗೆ ಕೊಡೋ ಒಂದು ಸ್ಮಾಲ್ ಸರ್ಪ್ರೈಸ್ ಬರ್ತ್ಡೇ ಗಿಫ್ಟ್ ಅಂದರೆ ಇಷ್ಟು ಮಾತ್ರನೇ. ಸೊ ಐ ಹೋಪ್ ಇದಿಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಅವರೆಲ್ಲ ಕುಟುಂಬದವರೆಗೂ ಸ್ನೇಹಿತರು ಉನ್ನತವರೆಗೂ ದೇವರು ಆಯುಧ ಆರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತ ಹೇಳ್ತಾ ಸ್ಮಿತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಅಲ್ಲಿ ಸ್ನ್ಯಾಕ್ಸ್ ಅಷ್ಟೇ ಪ್ರೊವೈಡ್ ಮಾಡಲಿಲ್ಲ ನಾವು, ನಮ್ಮ ಕೈಲಾದಂತಹ ಅವರಿಗೆ ಬೇಕಾದಂತಹ ಒಂದಷ್ಟು ಐಟಮ್ಸ್ ಲಿಸ್ಟ್ ಕೊಟ್ಟಿದ್ದರು. ಸೊ ಅದನ್ನು ರೇಷನನ್ನು ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿ ಆಫೀಸಲ್ಲಿ ಸೈನ್ ಮಾಡಬೇಕಿತ್ತು. ಸೊ ಅದನ್ನು ಸೈನ್ ಮಾಡಿಬಿಟ್ಟು ಹೊರಟ್ವಿ. ಸೊ ಈ ಮುಗ್ಧ ಮಕ್ಕಳು ನಮ್ಮನ್ನು ಎಷ್ಟು ಚೆನ್ನಾಗಿ ಕಳಿಸ್ಕೊಟ್ರು ಅಂತ ಹೇಳಿದ್ರೆ, ಅವರ ಆ ಪ್ರೀತಿ ದೇವ್ರ ಪ್ರೀತಿ ಅಂತ ಹೇಳಿದ್ರೆ ತಪ್ಪಿಲ್ಲ ನಿಜವಾಗ್ಲೂ. ಸೊ ಯಾರಿಗಾದರೂ ಇಲ್ಲಿ ಸ್ನೇಹ ಭಾರತಿ ಆಶ್ರಮಕ್ಕೆ ಹೋಗಿ ನೀವೇನಾದರೂ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಧಾರಾಳವಾಗಿ ನೀವು ಹೋಗಿ ಮಾಡ್ಬೋದು. ಸೊ ಇಲ್ಲಿ ಅಡ್ರೆಸ್ ನಿಮಗೆ ಬೇಕಾದರೆ ನನಗೆ DM ಮಾಡಿ. ಸೊ ನನ್ನ ನಂಬರು 9945625902. ಈ ನಂಬರ್ಗೆ ಮೆಸೇಜ್ ಮಾಡಿದರೆ ನಾನು ಎಲ್ಲಿದೆ ಅಡ್ರೆಸ್ ಅಂತ ಹೇಳಿ ನಿಮಗೆ ಲೊಕೇಶನ್ನ ಶೇರ್ ಮಾಡ್ತೀನಿ. ಸೊ ನಿಮ್ಮ ಒಂದು ಸಹಾಯ ಹಸ್ತ ಈ ಮಕ್ಕಳಿಗೆ ಬೇಕಾಗಿದೆ. ಸೊ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಮಾಡ್ತೀನಿ.